Good morning, friends. In this video, we are going to discuss about the subject market behavior and cost analysis. This subject is for the first semester BCom Rani Channamma University Belgavi students. In this subject, we are going to study 5 chapters. The first chapter being firms and decisions, the second chapter market forces, the third chapter location of a firm, the fourth chapter being production and cost analysis, and the fifth chapter pricing practices and strategies. The objective behind this subject is to acquaint the students with the different dimensions of market behavior and role of cost analysis in decision making. ಸೊ ಈ ಸಬ್ಜೆಕ್ಟಲ್ಲಿ ನಾವು 5 ಚಾಪ್ಟರ್ಗಳನ್ನು ಸ್ಟಡಿ ಮಾಡ್ತೀವಿ. ಹಾಗೆ ಇವತ್ತು ಫಸ್ಟ್ ಚಾಪ್ಟರ್ನ ನಾವು ಸ್ಟಾರ್ಟ್ ಮಾಡೋಣ. ದ ಫಸ್ಟ್ ಚಾಪ್ಟರ್ ಬೀಯಿಂಗ್ ಫರ್ಮ್ಸ್ ಆ್ಯಂಡ್ ಡೆಸಿಷನ್ಸ್. ಸೊ ಅಂಡರ್ ಫರ್ಮ್ಸ್ ಆ್ಯಂಡ್ ಡೆಸಿಷನ್ಸ್ we are going to get familiar with the basic goals of a firm and decision making process. ಒಂದು ಫರ್ಮಿನ ಉದ್ದೇಶಗಳು ಏನಿರುತ್ತೆ, ಹಾಗೆ ನಿರ್ಣಯಗಳನ್ನು ತಗೋಬೇಕು ಅಂತಂದರೆ ಅದಕ್ಕೆ ಪ್ರಾಸೆಸ್ ಏನಿರುತ್ತೆ ಅನ್ನೋದು ನೋಡ್ತೀವಿ. ಹಾಗೆ ಗೇಮ್ ಥಿಯರಿ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಮೂವಿಂಗ್ ಫಾರ್ವರ್ಡ್ ಟು ದಿ ಕಂಟೆಂಟ್ಸ್, ಈ ಚಾಪ್ಟ್ರಲ್ಲಿ ನಾವು ಏನೇನು ಕಲಿತೀವಿ ಅನ್ನೋದು ನೋಡೋದಾದರೆ, introduction, meaning of firm, types of firms, goals or objectives of firm. In that we are going to study profit maximization, wealth maximization, decision making, strategy, tactical and operational decisions, game theory. This is our syllabus for the first chapter. So let us begin. So business consists of a number of elements such as production, marketing of goods, services, distribution and so on for the purpose of earning profits. Business ಮಾಡೋದೇ ಲಾಭನ ಗಳಿಸೋದಕ್ಕೆ. ಸೊ ಇದರಲ್ಲಿ ಪ್ರೊಡಕ್ಷನ್ ಅನ್ನೋದಿರುತ್ತೆ, ಆ ಪ್ರೊಡ್ಯೂಸ್ ಮಾಡಿರೋಂಥ ಗೂಡ್ಸ್ ಮತ್ತು ಸರ್ವಿಸಸನ್ನು ಮಾರ್ಕೆಟಿಂಗ್ ಮಾಡೋದಿರುತ್ತೆ, ಡಿಸ್ಟ್ರಿಬ್ಯೂಷನ್ ಯಾವ ಚಾನಲಿಂದ ಹೋಗಬೇಕು ಅನ್ನೋದು ಇರುತ್ತೆ. ಇವೆಲ್ಲನೂ ನಾವು ಮಾಡೋದು ಪ್ರಾಫಿಟ್ ಸಲುವಾಗಿ. ಸೊ ಅ ಬಿಸ್ನೆಸ್ ಈಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ ಕನ್ಸರ್ನ್ಡ್ ವಿತ್ ದಿ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಸೊಸೈಟಿ. ಸೊ ಬಿಸ್ನೆಸ್ ಅಂದರೆ ಏನು ಅಂತ ನಾವು ಹೇಳಿದಾಗ ಅದರಲ್ಲಿ 2 ಮುಖ್ಯವಾದ ಕಾರ್ಯಗಳು ಬರುತ್ತೆ, ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್. Business helps to earn profits by serving and satisfying the members of the society. Business denotes organized activities related to industry, commerce and profession. ಸೊ ಬಿಸ್ನೆಸ್ ಏನು ಅಂದಾಗ ಅದು ಇಂಡಸ್ಟ್ರಿಯ ಒಳಗೊಂಡಿದೆ, ಕಾಮರ್ಸನ್ನು ಒಳಗೊಂಡಿದೆ, ಹಾಗೆ ಪ್ರೊಫೆಷನನ್ನು ಒಳಗೊಂಡಿದೆ. ನಾವು ಈ ಬಿಸ್ನೆಸ್ ಎಲ್ಲಿ ಇರುತ್ತೆ ಅಂತಂದರೆ, ದ ಬಿಸ್ನೆಸ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಇನ್ ದ ಸೊಸೈಟಿ. ಓಕೆ, ದ ಬಿಸ್ನೆಸ್ ವರ್ಕ್ಸ್ ಇನ್ ದಿ ಸೊಸೈಟಿ. ಸೊಸೈಟಿಯಲ್ಲೇ, ಸಮಾಜದಲ್ಲಿ ಇದ್ಕೊಂಡೇ ಬಿಸ್ನೆಸ್ಸನ್ನು ನಾವು ಮಾಡ್ತೀವಿ. ಸೊ ನಾವು ಹೇಗೆ ನಮ್ಮ ಸುತ್ತಮುತ್ತ ಪರಿಸರ ಅನ್ನೋದಿರುತ್ತೆ, ಅದೇ ರೀತಿ ಬಿಸ್ನೆಸ್ಸು ಕೂಡ ಸೊಸೈಟಿಯಲ್ಲಿದೆ ಅಂತಂದರೆ ಅದಕ್ಕೂ ತಂದ ಪರಿಸರ ಅನ್ನೋದಿರುತ್ತೆ. ಅದಕ್ಕೆ ನಾವು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. So business environment refers to all internal and external forces, elements and factors which influence the development, performance and outcome of a business. So business environment and businessiನ ಪರಿಸರ ಅಂದರೆ ಏನು ಅಂತಂದರೆ, ಇಂಟರ್ನಲ್ ಅಂದರೆ ಬಿಸ್ನೆಸ್ ಒಳಗಡೆನೇ ಇರುವಂಥ ಕೆಲವೊಂದು ಫ್ಯಾಕ್ಟರ್ಸ್ಗಳಿರುತ್ತೆ, ಎಲಿಮೆಂಟ್ಸ್ಗಳಿರುತ್ತೆ ಅದು. ಹಾಗೆ ಬಿಸ್ನೆಸ್ ಹೊರಗಡೆ ಇರುವಂಥ ಎಲಿಮೆಂಟ್ಸ್ ಇವೆರಡನ್ನೂ ಒಳಗೊಂಡಿರುತ್ತೆ. ಇವೆರಡೂ ಬಿಸ್ನೆಸ್ಸಿನ ಡೆವಲಪ್ಮೆಂಟ್ ಆಗಿರ್ಬೋದು, ಅದರದ್ದು ಪರ್ಫಾರ್ಮೆನ್ಸ್ ಇರ್ಬೋದು, ಔಟ್ಕಮ್ ಇರ್ಬೋದು, ರಿಸಲ್ಟ್ ಇರ್ಬೋದು, ಇವೆಲ್ಲದರ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಸೊ ಹಾಗಾಗಿ ಇಫ್ ವಿ ವಾಂಟ್ ಟು ಸೇ ಇನ್ ಶಾರ್ಟ್,
business environment is the surroundings where business firm grow up. ಸೊ ಬಿಸ್ನೆಸ್ಸಿನ ಸುತ್ತಮುತ್ತಲಿನ ಏನು ಪರಿಸರ ಇರುತ್ತೆ, ಎಲ್ಲಿ ಬಿಸ್ನೆಸ್ ಬೆಳ್ಕೊಳ್ಳುತ್ತೆ, ಅದೇ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಈ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಅಂದಾಗ ಜನರಲಿ ದೇರ್ ಆರ್ 4 ಡೈಮೆನ್ಷನ್ಸ್. ಸೊ 4 ಫ್ಯಾಕ್ಟರ್ಸ್ಗಳೇನಿದೆ ಅವು ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಮೇನ್ ಎಲಿಮೆಂಟ್ಸ್ಗಳಾಗತ್ತೆ. ಸೊ ದಟ್ ಈಸ್, ಇನ್ ಶಾರ್ಟ್ ವಿ ಕಾಲ್ ಇಟ್ ಆಸ್ ಪೆಸ್ಟ್ ಅನಾಲಿಸಿಸ್, PEST, ಪೆಸ್ಟ್ ಅನಾಲಿಸಿಸ್. ಸೊ P ಸ್ಟ್ಯಾಂಡ್ಸ್ ಫಾರ್ ಪೊಲಿಟಿಕಲ್ ಆರ್ ಲೀಗಲ್ ಎನ್ವಿರಾನ್ಮೆಂಟ್, E ಎಕನಾಮಿಕ್, S ಸೋಷಿಯಲ್ ಆರ್ ಕಲ್ಚರಲ್, T ಟೆಕ್ನಾಲಜಿಕಲ್. ಸೊ ಇದನ್ನು ನಾವು ಶಾರ್ಟಾಗಿ ಪೆಸ್ಟ್ ಅಂತ ಕರಿತೀವಿ. ಸೊ ಪೊಲಿಟಿಕಲ್ ಫ್ಯಾಕ್ಟರ್ಸ್, ನೀವೇನು ಈ ರಾಜಕೀಯದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಹೋಗುತ್ತೆ ಅದರ ಪರಿಣಾಮ ನಮ್ಮ ಬಿಸ್ನೆಸ್ ಮೇಲೂ ಕೂಡ ಬೀಳ್ತಾ ಹೋಗುತ್ತೆ. ಸೊ ಪೊಲಿಟಿಕಲ್ನ ನಾವು ಅಂದಾಗ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಒಂದು ಗೌರ್ಮೆಂಟ್ ರಚನೆ ಆಯಿತು ಅಂತಂದರೆ ಆ ಗೌರ್ಮೆಂಟ್ ಅದರ ತನ್ನ ಕಾಲ ಏನಿದೆ, 5 years ಟರ್ಮ್ಸ್ ಏನಿದೆ, ಅದನ್ನು ಮುಗಿಸ್ಕೊಂಡು ಹೋದಾಗಲೇ ಅವಾಗ ಅದಕ್ಕೆ ಸ್ಟೆಬಿಲಿಟಿ ಇದೆ ಅಂತ ಕರಿತೀವಿ. ಇಲ್ಲ ಅಂತಂದರೆ ಒಂದು ಇಲೆಕ್ಷನ್ ಆಯಿತು, ಒಂದು ಗೌರ್ಮೆಂಟ್ ಬಂತು, ಮತ್ತೆ ಏನೋ ಒಂದು ಕಾರಣದಿಂದ ಗೌರ್ಮೆಂಟ್ ಬಿದ್ದೋಯ್ತು, ಇನ್ನೊಂದು ಗೌರ್ಮೆಂಟ್ ಬಂತು ಅಂತ ಅಂದಾಗ ದೆರ್ ಇಸ್ ನೋ ಪೊಲಿಟಿಕಲ್ ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಯಾಕೆಂತಂದರೆ ಗೌರ್ಮೆಂಟ್ ಚೇಂಜ್ ಆದಾಗ ಅದರದ್ದು ಪಾಲಿಸಿಗಳು ಚೇಂಜ್ ಆಗುತ್ತೆ, ರೂಲ್ಸ್ಗಳು ಚೇಂಜ್ ಆಗುತ್ತೆ. ಸೊ ಮತ್ತೆ ಆ ಹೊಸ ಗೌರ್ಮೆಂಟಿನ ರೂಲ್ಸಿಗೆ, ಪಾಲಿಸಿಗೆ ನಾವು ನಮ್ಮ ಬಿಸ್ನೆಸ್ಸನ್ನು ಅಡ್ಜಸ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಅವಾಗವಾಗ ಗೌರ್ಮೆಂಟ್ ಚೇಂಜ್ ಆಗ್ತಾ ಹೋಯಿತು ಅಂತಂದರೆ ನಮಗೆ ಬಿಸ್ನೆಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಗೌರ್ಮೆಂಟ್ ಒಂದು ಬಿಸ್ನೆಸ್ಸನ್ನು ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ಇನ್ನೊಂದು ಗೌರ್ಮೆಂಟ್ ಅದನ್ನು ರಿಸ್ಟ್ರಿಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ಏನಾಗೋಗುತ್ತೆ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾವ್ ಸ್ಟೆಬಿಲಿಟಿ ಈವನ್ ಇನ್ ಬಿಸ್ನೆಸ್. ಸೊ ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ ಅಂತ ಅಂದರೆ ಬಿಸ್ನೆಸ್ ಸ್ಟೆಬಿಲಿಟಿನೂ ಬರೋದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಪೊಲಿಟಿಕಲ್ ಫ್ಯಾಕ್ಟರ್ಸ್ಗಳೇನೇನಿದೆ, ರಾಜಕೀಯವಾಗಿ ನಡೆಯುವಂಥದ್ದು ಚೇಂಜಸ್ಗಳೇನೇನಿದೆ ಅದು ನಮ್ಮ ಬಿಸ್ನೆಸ್ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಗೌರ್ಮೆಂಟ್ ಪೊಲಿಟಿಕಲ್ ಅಂದಾಗ ನಾವು ಗೌರ್ಮೆಂಟದ್ದು ಕೂಡ ಹೇಳ್ತಾ ಇದ್ದೀವಿ. ಗೌರ್ಮೆಂಟ್ ಅಂದಾಗ ಟ್ಯಾಕ್ಸ್ ರೇಟ್ಸ್ ಬರುತ್ತೆ, ಅಗ್ರಿಮೆಂಟ್ಸ್ಗಳನ್ನ ಮಾಡ್ಕೊತಾರೆ, ಆ ಅಗ್ರಿಮೆಂಟ್ಸ್ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅದರ ಬೇಸಿಸ್ ಮೇಲೆ ನಾವು ನಮ್ಮ ಬಿಸ್ನೆಸ್ಸನ್ನು ಮತ್ತೆ ಅಡ್ಜಸ್ಟ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಸೊ ಆಲ್ ದೀಸ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಬಿಸ್ನೆಸ್. ಸೊ ಹಾಗಾಗಿ ನಾವು ಏನೇ ಡಿಸಿಷನ್ ತೊಗೋಬೇಕು ಅಂತಂದರೂ, ನಾವು ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕು ಅಂತಂದ್ರೂ ಈ ಪೊಲಿಟಿಕಲ್ ಫೀಲ್ಡಲ್ಲಿ ಏನೇನು ಚೇಂಜಸ್ ಆಗ್ತಾಯಿದೆ ಅದರ ಹತ್ರ ನಾವು ಗಮನ ಕೊಡಬೇಕಾಗತ್ತೆ. ಅಲ್ಲ ಆಗಿರೋ ಚೇಂಜಸ್ ಪ್ರಕಾರ ನಮ್ಮ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಅಡಾಪ್ಟ್ ಆಗ್ತಾ ಹೋಗಬೇಕಾಗತ್ತೆ. ದೆನ್ ಕಮ್ಮಿಂಗ್ ಟು ದಿ ನೆಕ್ಸ್ಟ್ ಒನ್, ಎಕನಾಮಿಕ್ ಫ್ಯಾಕ್ಟರ್. ಎಕನಾಮಿಕ್ ಫ್ಯಾಕ್ಟರ್ ಡೀಲ್ಸ್ ವಿತ್ ದಿ ಎಕನಾಮಿಕ್ ಟ್ರೆಂಡ್ಸ್ ಅಥವಾ ಎಕನಾಮಿಕ್ ಸ್ಟೆಬಿಲಿಟಿ. ಸೊ ಅದು ಇನ್ಫ್ಲೇಷನ್ ಇರ್ಬೋದು, ವೇಜಸ್ ಇರ್ಬೋದು, GDP, GNP ಅಥವಾ ಅಗ್ರಿಮೆಂಟ್ಸ್ಗಳೇನಾಗುತ್ತೆ, ಟ್ರೇಡ್ ಅಗ್ರಿಮೆಂಟ್ಸ್ ಅಥವಾ ಎಕ್ಸ್ಚೇಂಜ್ ರೇಟ್ಸ್ಗಳಿರ್ಬೋದು, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇರ್ಬೋದು, ಅಥವಾ ಕನ್ಸ್ಯೂಮರ್ ಪರ್ಚೇಸಿಂಗ್ ಪವರ್ ಏನು ಇನ್ಕಮ್ ಇರುತ್ತೆ. ಸೊ ಹೆಚ್ಚು ಕಮ್ಮಿ ಆಗೋದು, ಪರ್ ಕ್ಯಾಪಿಟಾ ಇನ್ಕಮ್, ಮತ್ತು ಸೈಕಲ್ಸ್ಗಳು, ಬಿಸ್ನೆಸ್ ಸೈಕಲ್ಸ್ಗಳು, ಸೀಸನಲ್ ಇರ್ಬೋದು, ಎಕನಾಮಿಕ್ ಸೈಕಲ್ಸ್, ಅವೆಲ್ಲದ ಪರಿಣಾಮ ಕೂಡ ಬಿಸ್ನೆಸ್ಸಲ್ಲಿ ಆಗ್ತಾ ಇರುತ್ತೆ. ಸೊ ಈ ಚೇಂಜಸ್ಸನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು, ಇದ್ರ ಮೇಲೆ ನಾವು ಗಮನ ಕೊಡ್ತಾ ಇರಬೇಕು. ಯಾಕೆಂತಂದರೆ ಆಲ್ ದಿಸ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಅವರ್ ಬಿಸ್ನೆಸ್. ಇವೆಲ್ಲ ಚೇಂಜಸ್ಗಳು, ಆರ್ಥಿಕವಾಗಿ ಏನು ಬದಲಾವಣೆಗಳಾಗ್ತಾ ಇರುತ್ತೆ ದೇಶದಲ್ಲಿ, ನಮ್ಮ ಸುತ್ತಮುತ್ತಲಲ್ಲಿ, ಅದರದ್ದು ಪರಿಣಾಮ ನಮ್ಮ ಬಿಸ್ನೆಸ್ ಮೇಲೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಎಕನಾಮಿಕ್ ಫ್ಯಾಕ್ಟರ್ಸ್ಗಳ ಮೇಲೂ ನಾವು ಗಮನ ಯಾವತ್ತೂ ಕೊಡ್ತಿರಬೇಕು. ದೆನ್ ದ ಥರ್ಡ್ ಒನ್ ಈಸ್ ಸೋಷಿಯಲ್ ಅಥವಾ ಕಲ್ಚರಲ್. ಸೊ ಸಮಾಜದಲ್ಲಿ, ಸೊಸೈಟಿ ಅಂದ ತಕ್ಷಣ ಸಮಾಜದಲ್ಲಿ ಏನೇನು ಚೇಂಜಸ್ ಆಗ್ತಾ ಇರುತ್ತೆ, ಬದಲಾವಣೆಗಳಾಗ್ತಾ ಇರುತ್ತೆ, ಅದರ ಕಡೆಯೂ ಕೂಡ ನಾವು ಗಮನ ಕೊಟ್ಟಿರಬೇಕು. ಬಿಕಾಸ್ ದೆರ್ ವಿಲ್ ಬಿ ಲಾಟ್ ಆಫ್ ಎಲಿಮೆಂಟ್ಸ್ ಈವನ್ ಇನ್ ಸೋಷಿಯಲ್ ಫ್ಯಾಕ್ಟರ್ಸ್. ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಅಂದಾಗ ಅಲ್ಲಿ ಕನ್ಸ್ಯೂಮರ್ಸ್ ಮೇನ್ ಬರುತ್ತೆ, ಸೊಸೈಟಿ ಮೇನ್ ಬರುತ್ತೆ. ಕನ್ಸ್ಯೂಮರ್ ಹೇಗೆ ಯೋಚನೆ ಮಾಡ್ತಾನೆ, ಅವನ ಹ್ಯಾಬಿಟ್ಸ್ಗಳು ಹೇಗೆ ಚೇಂಜ್ ಆಗಿದೆ, ಸೊ ರೋಲ್ ಮಾಡೆಲ್ಸ್ ಯಾರು, ಸೊ ಇದನ್ನೆಲ್ಲ, ಈವನ್ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಹೇಗಾಗಿದೆ, ಸೊ ಎಲ್ಲಿ ಈ
ಮಕ್ಕಳು ಎಷ್ಟು ಜನ ಇದ್ದಾರೆ, ಅಥವಾ ಯುವಕರು ಎಷ್ಟಿದ್ದಾರೆ, ಅಥವಾ ವಯಸ್ಸಾದವರು ಇದ್ದಾರೋ, ಇದನ್ನೆಲ್ಲ ನಾವು ನೋಡಬೇಕಾಗ್ತಿರುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ವಿ ಆರ್ ಸೆಲ್ಲಿಂಗ್ ದಿ ಪ್ರಾಡಕ್ಟ್ ಟು ದಿ ಸೊಸೈಟಿ. ನಾವು ಏನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ದಟ್ ಈಸ್ ಫಾರ್ ದಿ ಸೊಸೈಟಿ. ಸಮಾಜದಲ್ಲೇ ನಾವು ಅದನ್ನು ಮಾರ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಯಾರಿಗೆ ಮಾರ್ತಾ ಇದ್ದೀವಿ ಅದನ್ನು ಅವ್ರ ಬಗ್ಗೆನ ನಾವು ತಿಳ್ಕೊಬೇಕಾಗತ್ತೆ. ಯಾಕಂದರೆ ಅಲ್ಲಿ ಬದಲಾವಣೆ ಆಯಿತು ಅಂತಂದರೆ ನಾವು ಏನು ಪ್ರೊಡ್ಯೂಸ್ ಮಾಡಿದ್ದೀವಿ ದಟ್ ವಿ ಕೆನಾಟ್ ಸೆಲ್. ಸೊ ಈಗಿನ ಹೊಸ ಟ್ರೆಂಡ್ ನೋಡಿದ್ರೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್ಲೈನ್. ಸೊ ಅಂಗಡಿಗೆ ಹೋಗಿ ಮೇ ಬಿ ಬಿಕಾಸ್ ಆಫ್ ದಿಸ್ ಪ್ಯಾಂಡಮಿಕ್ ಏನಾಗೋಗಿದೆ, ಜನರು ಮಾರ್ಕೆಟ್ಗಳಿಗೆ ಹೋಗಿ ಶಾಪಿಂಗ್ ಮಾಡೋದು ಕಮ್ಮಿ ಆಗಿದೆ. ಈಗ ಆನ್ಲೈನ್ ಶಾಪಿಂಗ್ ಟ್ರೆಂಡ್ ಜಾಸ್ತಿ ಆಗಿದೆ. ಸೊ ಇದೆಲ್ಲದರ ಬಗ್ಗೆನೂ ನಾವು ಗಮನ ಕೊಡ್ತಿರಬೇಕು. ನಾವು ಇದ್ರ ಬಗ್ಗೆ ಗಮನ ಕೊಡಲಾರ್ದೆ ನಾವು ಇನ್ನು ಟ್ರೆಡಿಷ್ನಲ್ ಮೆಥಡ್ ಆಫ್ ಸೆಲ್ಲಿಂಗ್ ಫಾಲೋ ಮಾಡ್ತಾ ಹೋದರೆ ಅಲ್ಟಿಮೇಟ್ಲಿ ನಮ್ಮ ಬಿಸ್ನೆಸ್ ಲಾಸಲ್ಲಿ ಹೋಗುತ್ತೆ. ಸೊ ವಾಟ್ ಆರ್ ದಿ ಹ್ಯಾಬಿಟ್ಸ್ ದಟ್ ಹ್ಯಾಸ್ ಬೀನ್ ಚೇಂಜಿಂಗ್, ಸೊಸೈಟಿ ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅದ್ರ ತಕ್ಕ ಹಾಗೆ ಬದಲಾವಣೆಗಳು ನಮ್ಮ ಬಿಸ್ನೆಸ್ ಪ್ರಾಕ್ಟೀಸಸಲ್ಲೂ ಆಗ್ತಾ ಇರಬೇಕು. ಆ್ಯಂಡ್ ದ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈಸ್ ಟೆಕ್ನಾಲಜಿಕಲ್ ಫ್ಯಾಕ್ಟರ್. ಸೊ ಟೆಕ್ನಾಲಜಿ ವಿ ಆಲ್ ನೋ ಹೌ ಮಚ್ ಇನ್ಫ್ಲೂಯೆನ್ಸ್ ಇಟ್ ಹ್ಯಾಸ್ ಆನ್ ಅವರ್ ಲೈಫ್. ಸೊ ಪ್ರತಿಯೊಂದು ಒಂದು ಸಣ್ಣ ಮಗುವು ಇಟ್ಕೊಂಡು ನೋಡಿ ಟೆಕ್ನಾಲಜಿ ಎಷ್ಟು ಅದರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು. ಹೊಸ ಇನೋವೇಷನ್ಸ್ಗಳು ಬರ್ತಾ ಇದೆ, ಹೊಸ ಪ್ರೊಡಕ್ಟ್ಗಳು ಬರ್ತಾ ಇದೆ. ಯೋಚನೆಯೂ ಮಾಡಿರಲಿಲ್ಲ ನಾವು ಅಂಥ ಪ್ರೊಡಕ್ಟ್ಸು ಸಿಗುತ್ತೆ ಅನ್ನೋದು. ಸೊ ಅಂಥ ಪ್ರೊಡಕ್ಟ್ಸ್ಗಳು ಬರ್ತಾ ಇದೆ ಬಿಕಾಸ್ ಆಫ್ ಟೆಕ್ನಾಲಜಿ. ಸೊ ಒನ್ಸ್ ವಿ ನೆವರ್ ಥಾಟ್ ದೇರ್ ವಿಲ್ ಬಿ ಮೊಬೈಲ್ಸ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಬಟ್ ಅಗೇನ್ ಇಟ್ ಈಸ್ ಅ ಟೆಕ್ನಾಲಜಿಕಲ್ ಇನ್ವೆನ್ಷನ್. ಮೊಬೈಲ್ ಬಂತು, ಮೊಬೈಲಲ್ಲಿ ಮತ್ತೆ ಎಷ್ಟುಕೊಂಡು ಹೊಸ ಫೀಚರ್ಸ್ಗಳು ಬರ್ತಾ ಹೋಗ್ತಾ ಇದೆ. ಸೊ ಆಲ್ ದೀಸ್ ಆರ್ ಟೆಕ್ನಾಲಜಿಕಲ್ ಇನೋವೇಷನ್ಸ್. ಸೊ ಈ ಟೆಕ್ನಾಲಜಿ ಫೀಲ್ಡಲ್ಲೂ ಕೂಡ ಏನೇನು ಬದಲಾವಣೆಗಳಾಗುತ್ತೆ ಅದು ನಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಹೊಸ ಮಷಿನ್ಸ್ಗಳು ಬರ್ತಾ ಇರುತ್ತೆ, ಹೈ ಎಂಡ್ ಮಷಿನ್ಸ್ಗಳಿರುತ್ತೆ, ಬೇಸಿಕ್ ಬಿಟ್ಟು ಮತ್ತು ಹೈ ಎಷ್ಟೋ ಫೀಚರ್ಸ್ಗಳಿರುವಂಥ ಮಷಿನ್ಸ್ಗಳು ಬರುತ್ತೆ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಪ್ರೊಡಕ್ಷನ್. ಸೊ ಸಾಫ್ಟ್ವೇರ್ಸ್ಗಳಿರುತ್ತೆ. ಸೊ ಆ ಸಾಫ್ಟ್ವೇರ್ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಯಾಕೆ ಅಂತಂದರೆ ಅಲ್ಟಿಮೇಟ್ಲಿ ಅವರ್ ಮೇನ್ ಇಂಟೆನ್ಷನ್ ವಿ ಆರ್ ಡೂಯಿಂಗ್ ಬಿಸ್ನೆಸ್ ಟು ಅರ್ನ್ ಪ್ರಾಫಿಟ್ಟಲ್ಲಿ ನಾವು ನಮ್ಮ ಬಿಸ್ನೆಸ್ ಇರಬೇಕು ಅಂತಂದರೆ ಈ ಫ್ಯಾಕ್ಟರ್ಸ್ಗಳ ಬಗ್ಗೆ ನಾವು ಗಮನ ಕೊಡಲೇಬೇಕಾಗತ್ತೆ. ಇನ್ ಕೇಸ್ ನಾವು ಈ ಫ್ಯಾಕ್ಟರ್ಸನ್ನು ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದರೆ ವಿ ವಿಲ್ ಬಿ ಅಟ್ ಲಾಸ್ ಆ್ಯಂಡ್ ವಿ ಹ್ಯಾವ್ ಟು ಕ್ಲೋಸ್ ಅವರ್ ಬಿಸ್ನೆಸ್. ಸೊ ದಿಸ್ ಈಸ್ ಅವರ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಜೊತೆಗೆ ಅಸೋಸಿಯೇಟ್ ಆಗಿರೋದು ನಮ್ಮದು ಬಿಸ್ನೆಸ್ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ನ ಪ್ರಿನ್ಸಿಪಲ್ಸ್ಗಳೇನಿದೆ ಅದನ್ನು ನಾವು ನಮ್ಮ ಬಿಸ್ನೆಸ್ಸಿಗೆ ಅಳವಡಿಸ್ಕೊಂಡಾಗ ಇಟ್ ಬಿಕಮ್ಸ್ ಬಿಸ್ನೆಸ್ ಎಕನಾಮಿಕ್ಸ್. ಸೊ ಇಟ್ ಈಸ್ ಅಪ್ಲಿಕೇಶನ್ ಆಫ್ ಮೈಕ್ರೋ ಎಕನಾಮಿಕ್ ರೀಸನಿಂಗ್ ಟು ದಿ ರಿಯಲ್ ವರ್ಲ್ಡ್ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ನಾಟ್ ಫಾರ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ಸ್ ಆರ್ ಫರ್ಮ್ಸ್. ಸೊ ಯಾವಾಗ ನಾವು ಅರ್ಥಶಾಸ್ತ್ರದ ಏನು ತತ್ವಗಳಿವೆ, ಥೇರೀಸ್ಗಳಿದೆ, ಆ ಲಾಸ್ಗಳಿದೆ, ಅದನ್ನು ನಮ್ಮ ಬಿಸ್ನೆಸ್ ಪ್ರಾಬ್ಲಮ್ಸಿಗೆ ಅಳವಡಿಸ್ಕೊಂಡಾಗ ಯೂಸ್ ಮಾಡಿಕೊಂಡು ನಾವು ಇರೋ ಸಿಚುವೇಷನನ್ನು ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡಿದಾಗ ಇಟ್ ಬಿಕಮ್ಸ್ ಬಿಸ್ನೆಸ್ ಎಕನಾಮಿಕ್ಸ್. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಕ್ಯಾನ್ ಬಿ ಯೂಸ್ಡ್ ಬೈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಸರ್ವಿಸ್ ಬೇಸ್ಡ್, ಅಂದರೆ ಅವ್ರಿಗೆ ಇನ್ನೊಂದು ಹೆಸರು ನಾಟ್ ಫಾರ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ಸ್. ಎನಿಬಡಿ ಕ್ಯಾನ್ ಯೂಸ್ ಇಟ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ಅ ಫೀಲ್ಡ್ ಆಫ್ ಅಪ್ಲೈಡ್ ಎಕನಾಮಿಕ್ಸ್. ಸೊ ನಾವು ಎಕನಾಮಿಕ್ಸಲ್ಲಿ ಕೇವಲ ಥಿಯರಿನ ಕಲಿತೀವಿ, ಆದರೆ ಬಿಸ್ನೆಸ್ಸಲ್ಲಿ ನಾವೇನು ಮಾಡ್ತೀವಿ, ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಆ ಎಕನಾಮಿಕ್ಸಿನ ಪ್ರಿನ್ಸಿಪಲ್ಸ್ಗಳೇನಿದೆ ಅದನ್ನು ನಮ್ಮ ಬಿಸ್ನೆಸ್ ಪ್ರಾಬ್ಲಮ್ಸ್ಗೆ ಅಪ್ಲೈ ಮಾಡೋದನ್ನು ಕಲಿತು ಅದನ್ನು ಹೇಗೆ ನಮ್ಮ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಅನ್ನೋದು ಇಲ್ಲಿ ನಾವು ನೋಡ್ತೀವಿ. ಓಕೆ, ಸೊ ಇಟ್ ಈಸ್ ಅ ಫೀಲ್ಡ್ ಆಫ್ ಅಪ್ಲೈಡ್ ಎಕನಾಮಿಕ್ಸ್ that studies the financial, organizational, market related and environmental issues faced by corporations. ಸೊ ಎಂಥದೇ ಪ್ರಾಬ್ಲಮ್ ಇರಲಿ, ಅದು ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಮಾರ್ಕೆಟ್ ರಿಲೇಟೆಡ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಇರ್ಬೋದು ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ ಬಗ್ಗೆ ಇರ್ಬೋದು, we can apply this economics rules, principles and we can solve the issues. So here we are going to
ಕಾನ್ಸಂಟ್ರೇಟ್ ಆನ್ ಎಕನಾಮಿಕ್ಸ್ ಪ್ರಿನ್ಸಿಪಲ್ಸ್ ಬಟ್ ಅಪ್ಲೈಡ್ ಇನ್ ಬಿಸ್ನೆಸ್. ಜಸ್ಟ್ ಎಕನಾಮಿಕ್ಸ್ ನಾವು ಇಲ್ಲಿ ಓದಲ್ಲ, ವಿ ಆರ್ ಯೂಸಿಂಗ್ ದಟ್ ಎಕನಾಮಿಕ್ಸ್ ಇನ್ ಅವರ್ ಬಿಸ್ನೆಸ್, ಹೆನ್ಸ್ ಇಟ್ ಬಿಕಮ್ಸ್ ಬಿಸ್ನೆಸ್ ಎಕನಾಮಿಕ್ಸ್. ನಾವು ಮಾರ್ಕೆಟ್ ಬಿಹೇವಿಯರ್ ಆ್ಯಂಡ್ ಕಾಸ್ಟ್ ಅನಾಲಿಸಿಸ್ ಅಂದಾಗ ಇಟ್ ಈಸ್ ಅ ಪಾರ್ಟ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ದ್ಯಾಟ್ಸ್ ದ ರೀಸನ್ ವೈ ಐ ಆಮ್ ಟೆಲ್ಲಿಂಗ್ ಯು ಇಟ್ ಹಿಯರ್. ಸೊ ಮಾರ್ಕೆಟ್ ಬಿಹೇವಿಯರ್ ಆ್ಯಂಡ್ ಕಾಸ್ಟ್ ಅನಾಲಿಸಿಸ್ ಅನ್ನೋ ಸಬ್ಜೆಕ್ಟ್ ಏನಿದೆ ದಟ್ ಈಸ್ ಅ ಪಾರ್ಟ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. Now let us come to this chapter where we are concentrating on firms and decisions. The chapter name itself is firms and decisions. So it becomes important to know the meaning of firm and then decisions. Okay, so first let us see what is a firm. So firm is a business organization that buys or hires factors of production in order to produce goods and or services that can be sold on a profit. So firm ಅನ್ನೋದು ಒಂದು ಬಿಸ್ನೆಸ್ ವ್ಯವಹಾರ ಸಂಘಟನೆ. ಇದೇನು ಮಾಡುತ್ತೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನಿದೆ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಈ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಬೈ ಮಾಡುತ್ತೆ, ಅಂದರೆ ಪರ್ಚೇಸ್ ಮಾಡುತ್ತೆ, ಕೊಂಡುಕೊಳ್ಳುತ್ತೆ, ಅಥವಾ ಕೊಂಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಹೈಯರ್ ಮಾಡುತ್ತೆ, ಅಂದರೆ ರೆಂಟ್ ಬೇಸಿಸ್ ಮೇಲೆ ತಗೊಂಡು ಗೂಡ್ಸನ್ನು ಅಥವಾ ಸರ್ವಿಸಸನ್ನು ಅಥವಾ ಎರಡನ್ನೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಉತ್ಪನ್ನ ಮಾಡುತ್ತೆ. ಉತ್ಪನ್ನ ಯಾಕೆ ಮಾಡುತ್ತೆ? ಅದನ್ನು ಮಾರಿ ಅದರಲ್ಲಿಂದ ಪ್ರಾಫಿಟ್ ಮಾಡಿಕೊಳ್ಳೋಕ್ಕೆ ಮಾಡುವಂಥ ಸಂಘಟನೆಗಳೇ ಬಿಸ್ನೆಸ್ ಅಥವಾ ಫರ್ಮ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಫರ್ಮ್ ಇಸ್ ಅ ಬಿಸ್ನೆಸ್ ಆರ್ಗನೈಸೇಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಪರ್ಚೇಸ್ ಮಾಡಿಕೊಳ್ಳುತ್ತೆ ಅಥವಾ ಹೈಯರ್ ಮಾಡಿಕೊಂಡು ಗೂಡ್ಸ್ ಸರ್ವಿಸಸ್ನ ಉತ್ಪನ್ನ ಮಾಡಿ ಅದನ್ನು ಮಾರಿ ಅದರಿಂದ ಪ್ರಾಫಿಟ್ ಮಾಡಿಕೊಳ್ಳೋ ಅಂಥ ಸಂಸ್ಥೆಗಳಿಗೆ ನಾವು ಫರ್ಮ್ ಅಂತ ಕರಿತೀವಿ. ಸೊ ಫರ್ಮ್ಸ್, ವೆನ್ ವಿ ಸೇ ಫರ್ಮ್ಸ್, ಇಟ್ ಹ್ಯಾಸ್ ಸೋ ಮೆನಿ ಟೈಪ್ಸ್. ಫರ್ಮ್ಸಲ್ಲಿ ಅನೇಕ ಪ್ರಕಾರಗಳಿದೆ. ಸೋಲ್ ಟ್ರೇಡರ್, ಪ್ರೊಪ್ರೈಟರ್ಶಿಪ್ ಅಥವಾ ಏಕ ವ್ಯಕ್ತಿ ವ್ಯಾಪಾರ ಅಂತ ಏನಂತೀವಿ. ಸೋಲ್ ಟ್ರೇಡರ್ ಒಬ್ಬನೇ ಈ ವ್ಯವಹಾರನ ಮಾಡ್ತಾನೆ, ಬಂದಿರೋ ಲಾಭನ ಅವನೇ ತೊಗೊತಾನೆ, ನಷ್ಟ ಆದ್ರೂ ಅದನ್ನು ಅವನೇ ಅನುಭವಿಸ್ತಾನೆ. ಹಾಗೆ ವ್ಯವಹಾರಕ್ಕೆ ಏನಾದರೂ ಕ್ಯಾಪಿಟಲನ್ನು ಹಾಕಬೇಕು ಅಂತಂದರೆ ಅದು ತಾನೊಬ್ಬನೇ ಇನ್ವೆಸ್ಟ್ ಮಾಡ್ತಾನೆ. ದೆನ್ ಇಟ್ ಕ್ಯಾನ್ ಬಿ ಪಾರ್ಟ್ನರ್ಶಿಪ್. ಫರ್ಮ್ ಅಂತ ನಾವು ಅಂದಾಗ ಅದು ಪಾರ್ಟ್ನರ್ಶಿಪ್ಪು ಆಗಿರ್ಬೋದು. ಸೊ ಒಬ್ಬನ ಕೈಲಾಗಲ್ಲ ಅಂತ ಹೇಳಿ ಇಬ್ಬರು ಅಥವಾ ಇಬ್ಬರಿಗಿಂತ ಜಾಸ್ತಿ ಜನ ಸೇರಿ ದುಡ್ಡನ್ನು ಹಾಕಿ, ಬಂಡವಾಳ ಹಾಕಿ ಬಿಸ್ನೆಸ್ಸನ್ನು ಮಾಡಿ ಬಂದಿರೋ ಪ್ರಾಫಿಟ್ ಅಥವಾ ಲಾಸನ್ನು ಹಂಚಿಕೊಂಡು ಯಾವಾಗ ವ್ಯವಹಾರ ನಡೆಸ್ಕೊಂಡು ಹೋಗ್ತಾರೆ ಅಂಥದ್ದಕ್ಕೆ ನಾವು ಪಾರ್ಟ್ನರ್ಶಿಪ್ಸ್ ಅಂತ ಕರಿತೀವಿ. ಕೋಆಪ್ರೇಟಿವ್ಸ್ ಇರ್ಬೋದು, ಸೊಸೈಟೀಸ್ಗಳು. ಸೊ ದೀಸ್ ಆರ್ ನಾನ್ ಪ್ರಾಫಿಟ್ ಮೇಕಿಂಗ್. ಇಲ್ಲಿ ಪ್ರಾಫಿಟ್ ಅನ್ನೋದು ಉದ್ದೇಶ ಇರಲ್ಲ. ಸೊ ಇಲ್ಲೂ ಕೂಡ ಜಾಸ್ತಿ ಜನ ಸೇರಿ ದುಡ್ಡನ್ನು ಹಾಕಿ ಮೆಂಬರ್ಶಿಪ್ ಮಾಡ್ಕೊತಾರೆ, ಹಾಕಿ ಬಂದಿರೋ ಉತ್ಪನ್ನ ಪ್ರಾಫಿಟನ್ನು ಹಂಚ್ಕೊತಾರೆ. ಆದರೆ ಇಲ್ಲಿ ಮೇನ್ ಉದ್ದೇಶ ಪ್ರಾಫಿಟ್ ಮಾಡೋದಿರೋದಿಲ್ಲ. ಸೊಸೈಟಿಯ ಮೆಂಬರ್ಸ್ಗಳೇನಿರುತ್ತೆ ಅವರಿಗೆ ಅವ್ರ ಬೆನಿಫಿಟ್ಟಿಗೆ ಈ ಸೊಸೈಟಿ ಕೆಲಸ ಮಾಡ್ತಾ ಇರುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್ ಮಿಲ್ಕ್ ಸೊಸೈಟಿ, ವಿ ಹ್ಯಾವ್ ಕ್ರೆಡಿಟ್ ಸೊಸೈಟೀಸ್, ಹೌಸಿಂಗ್ ಸೊಸೈಟೀಸ್ಗಳಿದೆ. ಸೊ ಮಿಲ್ಕ್ ಸೊಸೈಟಿ, ಮಿಲ್ಕ್ ಪ್ರೊಡ್ಯೂಸರ್ ಸೊಸೈಟಿ ಅಂತಂದರೆ ಅಲ್ಲಿ ಎಲ್ಲ ಹಾಲು ಏನು ಪ್ರೊಡ್ಯೂಸ್ ಮಾಡ್ತಿರ್ತಾರೆ ಅವರಷ್ಟೇ ಮೆಂಬರ್ಸ್ ಆಗ್ತಾರೆ. ಅವ್ರ ಸಲುವಾಗಿ ಏನೇನು ಮಾಡಬೇಕು ಅನ್ನೋದು ಡಿಸಿಷನ್ ತೊಗೊಂಡು ಮಾಡಿ ಬಂದಿರೋ ಏನೋ ಲಾಭನ ಅವರು ತೊಗೊತಾರೆ. ಓಕೆ, ದೆನ್ ಇಟ್ ಕ್ಯಾನ್ ಬಿ ಪ್ರೈವೇಟ್ ಕಂಪನೀಸ್ಗಳಂದಾಗ ಇಟ್ ಈಸ್ ಅಗೇನ್ ಅಸೋಸಿಯೇಷನ್ ಆಫ್ ಪರ್ಸನ್. ತುಂಬ ಜನ ಸೇರಿ ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ, ದುಡ್ಡನ್ನು ಹಾಕ್ತಾರೆ, ಬಂದಿರೋ ಪ್ರಾಫಿಟನ್ನು ಹಂಚ್ಕೊತಾರೆ. ಆದರೆ ಇಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ ಇದಕ್ಕೆ ತಂದೆಯಾದ ಸ್ವಂತ ಅಸ್ತಿತ್ವ ಅನ್ನೋದಿರುತ್ತೆ. ದಟ್ ಈಸ್ ಇಟ್ ಹ್ಯಾಸ್ ಸಪ್ರೇಟ್ ಲೀಗಲ್ ಐಡೆಂಟಿಟಿ. ಸೊ ಮಿಕ್ಕಿದ್ರಲ್ಲಿ ಏನಾಗುತ್ತೆ, ಸೋಲ್ ಟ್ರೇಡರ್ ಇರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ಆ ಪಾರ್ಟ್ನರ್ಸ್ ಅಂದರೆ ಫರ್ಮ್ ಅಂದರೆ ಪಾರ್ಟ್ನರ್ಸ್, ಅಥವಾ ಆ ವ್ಯಕ್ತಿ ಅಂದರೆ ಬಿಸ್ನೆಸ್ ಅಂದರೆ ಆ ವ್ಯಕ್ತಿ ಅನ್ನೋದಿರುತ್ತೆ. ಆದರೆ ಕಂಪನೀಸ್ಗಳಲ್ಲಿ ಹಾಗಾಗಲ್ಲ. ಕಂಪನಿನೇ ಬೇರೆ, ಅದರ ಓನರ್ಸ್ಗಳೇ ಬೇರೆ, ಶೇರ್ ಹೋಲ್ಡರ್ಸ್ಗಳೇ ಬೇರೆ. ಕಂಪ್ನಿಗೆ ತಂದೆ ಆದ ಹೆಸರಿರುತ್ತೆ, ತಂದೆ ಹೆಸರಲ್ಲಿ ಆಸ್ತಿನ ಅಥವಾ ಲಯಬಿಲಿಟೀಸನ್ನು ರಿಜಿಸ್ಟರ್ ಆಗಿರುತ್ತೆ. ಸೊ ಹಾಗಾಗಿ ಕಂಪನಿಗೆ ಓನರ್ಸ್ಗಳು ಬಿಟ್ಟು ತಂದೆಯಾದ ಸ್ವಂತ ಐಡೆಂಟಿಟಿ ಅನ್ನೋದು, ಅಸ್ತಿತ್ವ ಅನ್ನೋದು ಇಲ್ಲಿ ಇರುತ್ತೆ. ಸೊ ಕಂಪನೀಸ್ ಅಂದಾಗ ದೇರ್ ಆರ್ 2 ಟೈಪ್ಸ್, ಪ್ರೈವೇಟ್ ಕಂಪನೀಸ್ ಆ್ಯಂಡ್ ಪಬ್ಲಿಕ್ ಕಂಪನೀಸ್. ಸೊ ಪ್ರೈವೇಟ್ ಕಂಪನೀಸಲ್ಲಿ ಏನಾಗುತ್ತೆ, ದೇರ್ ಈಸ್ ಅ ಲಿಮಿಟ್
ಮಿನಿಮಮ್ 2 ಜನ ಇರಬೇಕು, ಮ್ಯಾಕ್ಸಿಮಮ್ 200 ಮೆಂಬರ್ಸ್ ಇರ್ಬೋದು. 200 ಮೆಂಬರ್ಸ್ಗಿಂತ ಜಾಸ್ತಿ ಬರೋಕ್ಕೆ ಆಗಲ್ಲ. ಹಾಗೆ ಈ ಕಂಪನಿ ಶೇರ್ ಹೋಲ್ಡರ್ಸ್ಗಳೇನಿರ್ತಾರೆ ಅವರು ತನ್ನ ಶೇರ್ಸನ್ನು ಇನ್ನೊಬ್ಬರಿಗೆ ಮಾರೋದಕ್ಕೆ ಆಗಲ್ಲ, ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗಲ್ಲ. ದೆನ್ ಪಬ್ಲಿಕ್ ಕಂಪನಿಯಲ್ಲಿ ಏನಾಗುತ್ತೆ, ಮಿನಿಮಮ್ ಇಸ್ 7 ವೆರಾಸ್ ಮ್ಯಾಕ್ಸಿಮಮ್ ಇಸ್ ಅನ್ಲಿಮಿಟೆಡ್ ಎಷ್ಟು ಜನ ಬೇಕಾದರೂ ಮೆಂಬರ್ಸ್ಗಳಾಗ್ಬೋದು, ಶೇರ್ ಹೋಲ್ಡರ್ಸ್ಗಳಾಗ್ಬೋದು. ಆಮೇಲೆ ಶೇರ್ ಹೋಲ್ಡರ್ಸ್ ಯಾವಾಗ ಬೇಕು ಆವಾಗ ತನ್ನ ಶೇರ್ಸನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಿ ಕಂಪನಿಯಿಂದ ಹೊರಗಡೆ ಬರ್ಬೋದು. ಸೊ ಪಬ್ಲಿಕ್ ಕಂಪ್ನೀಸಲ್ಲಿ, ಪ್ರೈವೇಟ್ ಕಂಪ್ನೀಸಲ್ಲಿ ನಾವು ಫರ್ಮ್ ಅಂತ ಅಂದಾಗ ಅವರನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊತೀವಿ. ಅದೇ ರೀತಿ ಗೌರ್ಮೆಂಟ್ ಕಂಪ್ನೀಸ್ಗಳು ಇರಬಹುದು. ಸೊ ಗೌರ್ಮೆಂಟ್ ಕಂಪ್ನೀಸ್ ಅಂತಂದರೆ ಶೇರ್ಸ್ ವೇರ್ ದ ಶೇರ್ ಕ್ಯಾಪಿಟಲ್ ಈಸ್ ಓನ್ಡ್ ಬೈ ದಿ ಗೌರ್ಮೆಂಟ್. ಸೊ ಶೇರ್ ಕ್ಯಾಪಿಟಲ್ ಮೋರ್ ದೆನ್ ಮಿನಿಮಮ್ 51% ಆಫ್ ದಿ ಶೇರ್ ಕ್ಯಾಪಿಟಲ್ ಈಸ್ ಓನ್ಡ್ ಬೈ ದಿ ಗೌರ್ಮೆಂಟ್. ಸೊ ಈ ಶೇರ್ಸನ್ನು ಏನು ಇಶ್ಯೂ ಮಾಡುತ್ತೆ, ಆ ಟೋಟಲ್ ಶೇರ್ಸಲ್ಲಿ 51% ಮಿನಿಮಮ್ ಗೌರ್ಮೆಂಟ್ ತನ್ನ ಹೆಸರಲ್ಲಿದ್ದರೆ ಅವಾಗಂಥ ಕಂಪ್ನಿಗಳಿಗೆ ನಾವು ಸ್ಟೇಟ್ ಓನ್ ಫರ್ಮ್ಸ್ ಅಂತ ಕರಿತೀವಿ. ಸೊ ಗೌರ್ಮೆಂಟ್ ಅಂದಾಗ ಇಟ್ ಕ್ಯಾನ್ ಬಿ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಟುಗೆದರ್. ಸೊ ಗೌರ್ಮೆಂಟ್ ಅಂದಾಗ ಅದು ಯಾವುದೇ ಇರ್ಬೋದು. ದೆನ್ ಮಲ್ಟಿನ್ಯಾಷನಲ್ ಫರ್ಮ್ಸ್. ಸೊ ಮಲ್ಟಿನ್ಯಾಷನಲ್ ಫರ್ಮ್ಸ್ ಹೆಸರಲ್ಲೇ ಹೇಳುತ್ತೆ, ಒಂದಕ್ಕಿಂತ ಜಾಸ್ತಿ ದೇಶದಲ್ಲಿ ಫರ್ಮ್ಗಳು ತನ್ನ ಬಿಸ್ನೆಸ್ಸನ್ನು ಆಪ್ರೇಟ್ ಮಾಡ್ತಾ ಇದ್ದರೆ, ಅಂದರೆ ಅಲ್ಲೇ ಬ್ರ್ಯಾಂಚನ್ನು ಓಪನ್ ಮಾಡಿ ಆಪ್ರೇಟ್ ಮಾಡ್ತಾ ಇದ್ದರೆ ಅಂಥ ಕಂಪ್ನೀಸ್ಗಳಿಗೆ ನಾವು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂತ ಕರಿತೀವಿ. ಇನ್ ಶಾರ್ಟ್ ವಿ ಕಾಲ್ ದೆಮ್ ಆಸ್ MNCs. ಸೊ ನಾವು ಫರ್ಮ್ ಅಂತ ಹೇಳುವಾಗ ಇಲ್ಲಿ ಅದು ಈ ಲಿಸ್ಟಲ್ಲಿ ಯಾವುದೇ ಆಗಿರ್ಬೋದು. ಸೊ ಫರ್ಮ್ ಅಂದಾಗ ನಾವು ಎಲ್ಲದರನ್ನು ಹಿಡ್ಕೊಂಡೇ ಹೇಳ್ತಾ ಇದ್ದೀವಿ. ಸೊ ಈ ಸಬ್ಜೆಕ್ಟಲ್ಲಿ ನಾವು ಫರ್ಮ್ಸ್ ಅಂತ ಫರ್ಮ್ ಅಂತ ಅಂದಾಗ, ಫರ್ಮ್ ಅಂತ ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತಲೇ ಇರಬೇಕು ಅಂತಿಲ್ಲ. ಅದು ಸೋಲ್ ಟ್ರೇಡರ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಕೋಆಪ್ರೇಟಿವ್ ಸೊಸೈಟೀಸ್ ಇರ್ಬೋದು, ಪ್ರೈವೇಟ್ ಕಂಪ್ನಿ, ಪಬ್ಲಿಕ್ ಕಂಪ್ನಿ, ಗೌರ್ಮೆಂಟ್ ಕಂಪ್ನಿ ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿನೂ ಆಗಿರಬಹುದು. ಓಕೆ, ದೆನ್ ದೀಸ್ ಆರ್ ದಿ ಫರ್ಮ್ಸ್. ಈಗ ಫರ್ಮ್ಸ್ ಸೆಟಪ್ ಮಾಡೋದಕ್ಕೆ, ಫರ್ಮ್ ಅಸ್ತಿತ್ವಕ್ಕೆ ಬರೋದಕ್ಕೆ ತನ್ನದೇ ಆದ ಉದ್ದೇಶಗಳಿರುತ್ತೆ. ಪ್ರತಿಯೊಬ್ಬರು ಬಿಸ್ನೆಸ್ ಮಾಡುವಾಗ ಉದ್ದೇಶಗಳನ್ನು ಇಟ್ಕೊಂಡೇ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆ ಉದ್ದೇಶಗಳು ಯಾವ್ಯಾವು ಅಂತ ನಾವು ನೋಡಿದಾಗ ಬ್ರಾಡಾಗಿ ನಾವು ಕ್ಲಾಸಿಫೈ ಮಾಡೋದು ಹೇಗೆ ಅಂತಂದರೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್, ಸೇಲ್ಸ್ ಮ್ಯಾಕ್ಸಿಮೈಸೇಷನ್, ಗ್ರೋತ್ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್. ಸೊ ಇವೆಲ್ಲ ಒಂದು ಫರ್ಮಿನ ಉದ್ದೇಶ ಆಗಿರ್ಬೋದು. ಸೊ ಕಮ್ಮಿಂಗ್ ಟು ದ ಫಸ್ಟ್ ಒನ್, ಇನ್ ಡೀಟೇಲ್ ನಾವು ಪ್ರಾಫಿಟ್ ಮತ್ತು ವೆಲ್ತ್ ಮ್ಯಾಕ್ಸಿಮೈಸೇಷನ್ ನೋಡ್ತೀವಿ. ಬಟ್ ಹಿಯರ್ ಐ ವಿಲ್ ಟೆಲ್ ಯು ಇನ್ ಶಾರ್ಟ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತಂದರೆ ಮ್ಯಾಕ್ಸಿಮೈಸಿಂಗ್ ದಿ ಪ್ರಾಫಿಟ್ಸ್. ಸೊ ಕಂಪ್ನಿ ಮೇನ್ ಉದ್ದೇಶ, ಮೂಲ ಉದ್ದೇಶ ಅಂದರೆ ಪ್ರಾಫಿಟ್ ಮಾಡೋದಕ್ಕೆ. ಸೊ ಪ್ರಾಫಿಟನ್ನು ಎಷ್ಟು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡೋದಕ್ಕೆ ಫರ್ಮ್ ನೋಡುತ್ತೆ. ಆ ಥರ ಉದ್ದೇಶ ಫರ್ಮ್ಗೆ ಏನಾದ್ರು ಇತ್ತು ಅಂತಂದರೆ ಅದಕ್ಕೆ ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಪ್ರಾಫಿಟ್ ಬೇರೆ, ವೆಲ್ತ್ ಬೇರೆ ಅಂತ ಹೇಳ್ತಾರೆ. ಸೊ ವೆಲ್ತ್ ಅಂತ ಅಂದಾಗ ದೇ ಆರ್ ಟಾಕಿಂಗ್ ಅಬೌಟ್ ಶೇರ್ ಹೋಲ್ಡರ್ಸ್ ವೆಲ್ತ್. ಸೊ ಮಾಲಕರು ಏನಿರ್ತಾರೆ, ಕಂಪ್ನಿಗಳ ಮಾಲಕರು, ಓನರ್ಸ್ ಅಂತ ಏನು ಹೇಳ್ತೀವಿ ಅಥವಾ ಶೇರ್ ಹೋಲ್ಡರ್ಸ್ ಅಂತ ಏನು ಹೇಳ್ತೀವಿ, ಅವರ ವೆಲ್ತನ್ನು ಮ್ಯಾಕ್ಸಿಮೈ ಮಾಡೋದು ಉದ್ದೇಶ ಇರಬಹುದು. ಸೊ ಆ ಉದ್ದೇಶ ಇಟ್ಕೊಂಡು ಕಂಪ್ನಿ ಅಥವಾ ಫರ್ಮ್ ಅಸ್ತಿತ್ವಕ್ಕೆ ಬಂದಿರ್ಬೋದು. ಅಥವಾ ಸೇಲ್ಸ್ ಮ್ಯಾಕ್ಸಿಮೈಸೇಷನ್, ಸೇಲ್ಸನ್ನು ಆದಷ್ಟು ಜಾಸ್ತಿ ಮಾಡೋದು. ಸೊ ಪ್ರತಿಯೊಂದು ಡಿಸಿಷನ್ ಇಲ್ಲಿ ಹೇಗೆ ತಗೊತಾರೆ ಅಂತಂದರೆ ಅದರಲ್ಲಿಂದ ಈ ಮಾರಾಟ ಪ್ರಕ್ರಿಯೆ ಸಕ್ರಿಯವಾಗಿರಬೇಕು, ಜಾಸ್ತಿ ಆಗಿರಬೇಕು. ಸೊ ದಟ್ ಈಸ್ ದ ಮೇನ್ ಇಂಟೆನ್ಷನ್. ಯಾಕೆ ಅಂತಂದರೆ ನಾವು ಎಷ್ಟು ಸೇಲ್ಸ್ ಮಾಡ್ತೀವಿ ನಮ್ಮದು ಅಷ್ಟು ಮಾರ್ಕೆಟ್ ಕವರ್ ಆಗುತ್ತೆ. ಸೊ ದ್ಯಾಟ್ ಮೇ ಬಿ ಒನ್ ಆಫ್ ದಿ ಆಬ್ಜೆಕ್ಟಿವ್ ಆಫ್ ದಿ ಫರ್ಮ್. ಅಥವಾ ಗ್ರೋತ್ ಮ್ಯಾಕ್ಸಿಮೈಸೇಷನ್ ಆಗಿರ್ಬೋದು. ಸೊ ಗ್ರೋತ್ ಮ್ಯಾಕ್ಸಿಮೈಸೇಷನ್ tells about the growth of the firm. So expansion of the firm. So ಬಿಸ್ನೆಸ್ಸನ್ನು ಬೆಳೆಸ್ತಾ ಹೋಗೋದು, ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದು. ಸೊ ಗ್ರೋತ್ ಆದಾಗ ಅಲ್ಟಿಮೇಟ್ಲಿ ಪ್ರಾಫಿಟ್ ಬಂದೇ ಬರುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಬರೀ ಪ್ರಾಫಿಟಿಗೆ ಏಮ್ ಇಡೋ ಬದಲು ವಿ ಶುಡ್ ಥಿಂಕ್ ಅಬೌಟ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಫರ್ಮ್. ಸೊ ಯಾವಾಗ ಬಿಸ್ನೆಸ್ ಸಮೃದ್ಧಗೊಳ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ, ಆವಾಗ
ಆಟೋಮೆಟಿಕ್ಕಾಗಿ ಪ್ರಾಫಿಟ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಫರ್ಮಿನ ಉದ್ದೇಶ ಡೈರೆಕ್ಟಾಗಿ ಪ್ರಾಫಿಟ್ ಮಾಡೋದಲ್ಲ, ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದು, ಬಿಸ್ನೆಸ್ಸನ್ನು ಬೆಳೆಸ್ತಾ ಹೋಗೋದು. ದೆನ್ ದ ಲಾಸ್ಟ್ ಒನ್ ಹಿಯರ್ ಇಸ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್. ಸೊ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್ ಏನು ಹೇಳುತ್ತೆ ಅಂತಂದರೆ, ಈಗ ಶೇರ್ ಹೋಲ್ಡರ್ಸಿಗೆ ಮ್ಯಾಕ್ಸಿಮಮ್ ರಿಟರ್ನ್ ಬೇಕು. ಯಾಕಂದರೆ ಶೇರ್ ಹೋಲ್ಡರ್ಸಿಗೆ ಏನು ಪ್ರಾಫಿಟ್ ಬಂದರೆ ಒಳ್ಳೆಯದು. ಯಾಕಂದರೆ ಬಂದಿರೋ ಪ್ರಾಫಿಟ್ ಅದನ್ನು ನಾವು ಯಾರಿಗೆ ಹಂಚ್ತೀವಿ, ಕೊಡೋದನ್ನೆಲ್ಲ ಕೊಟ್ಟ ಮೇಲೆ ಅದನ್ನು ನಾವು ಕೊಡೋದು ಶೇರ್ ಹೋಲ್ಡರ್ಸಿಗೆ. ಸೊ ಹಾಗಾಗಿ ಅವರಿಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಅದೇ ಆ ಕಂಪ್ನಿನ ಮ್ಯಾನೇಜ್ ಮಾಡೋರಿಗೇನಿರುತ್ತೆ, ದೇ ಹ್ಯಾವ್ ಅದರ್ ಥಿಂಗ್ಸ್. ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡೋದಕ್ಕಿಂತ ಬಿಟ್ಟು ಬೇರೆ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಅದರ್ ಥಿಂಗ್ಸ್. ಕಂಪ್ನಿ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಕಂಪ್ನಿ ಪರ್ಕ್ಸ್ಗಳನ್ನು ಕೊಡೋದು, ಸ್ಟಾಫನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಎಂಪ್ಲಾಯೀಸಿಗೆ ಚೆನ್ನಾಗಿ ನೋಡ್ಕೊಳ್ಳೋದು, ಸೊ ಪ್ರಾಡಕ್ಟನ್ನು ಸೊಸೈಟಿಗೆ ಒಳ್ಳೆ ಪ್ರಾಡಕ್ಟನ್ನು ಕೊಡೋದು, ಈ ರೀತಿ ಉದ್ದೇಶಗಳು ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಇವೆರಡಲ್ಲಿ ಡಿಫ್ರೆನ್ಸ್ ನಾವೇನು ಕಾಣ್ತೀವಿ ಅಂತಂದರೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ನಂದು ಅನ್ನೋದಷ್ಟೇ ನಾನು ನೋಡ್ತೀನಿ, ನನಗೆ ಪ್ರಾಫಿಟ್ ಆಗಬೇಕು. ವೆರಾಸ್ ಯುಟಿಲಿಟಿ ವಿ ಆರ್ ಥಿಂಕಿಂಗ್ ಅಬೌಟ್ ಅದರ್ಸ್ ಆಲ್ಸೋ. ಸೊ ಎಂಪ್ಲಾಯೀಸ್ಗೆ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ಗೆ ಏನು ಬೆಸ್ಟ್ ಕೊಡ್ಬೋದು, ಅಥವಾ ಸೊಸೈಟಿಗೆ ನಾನು ಏನು ಬೆಸ್ಟ್ ಕೊಡ್ಬೋದು, ಸೊ ಎಲ್ಲೆಲ್ಲಿ ನಾನು ಸರ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ ಅವರವರಿಗೆ ನಾನು ಏನು ಬೆಸ್ಟ್ ಮಾಡ್ಬೋದು ಅಂತ ಇಲ್ಲಿ ನಾವು ಯೋಚನೆ ಮಾಡ್ತೀವಿ. ಸೊಸೈಟಿಗೆ ಒಳ್ಳೆ ಪ್ರಾಡಕ್ಟ್ಸ್ ಕೊಡಬೇಕು, ಕಮ್ಮಿ ಬೆಲೆಗೆ ಒಳ್ಳೆಯ ಪ್ರಾಡಕ್ಟ್ಸ್ಗಳನ್ನು ಕೊಡಬೇಕು, ಅಥವಾ ನಮ್ಮ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಜೊತೆಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು, ಅವ್ರಿಗೆ ಸೆಕ್ಯೂರಿಟಿ ಅನ್ನೋದು ಕೊಡಬೇಕು. ಸೊ ಇಂಥದ್ದು ಎಲ್ಲ ಏನಿರುತ್ತೆ ಉದ್ದೇಶಗಳು ಇದ್ದಾಗ ವಿ ಕಾಲ್ ಇಟ್ ಆ್ಯಸ್ ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್. ಯುಟಿಲಿಟಿ ಅಂತಂದರೆ ಒಂದು ಉಪಯೋಗ ನಮ್ಮಿಂದ ಇನ್ನೊಬ್ಬರಿಗೆ ಆದಷ್ಟು ಜಾಸ್ತಿ ಉಪಯೋಗ ಆಗಲಿ ಅನ್ನೋದು ಇಲ್ಲಿ ಉದ್ದೇಶ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದಿ ಗೋಲ್ಸ್ ಆಫ್ ಅ ಫರ್ಮ್ ಇನ್ ಜನರಲ್. ನಾವು ಇದೇ ರೀತಿ ಜಸ್ಟ್ ಒಂದು ಟೇಕ್ ಆನ್ ಎಕ್ಸಾಂಪಲ್ ಆಫ್ ಹೆಚ್ ಪಿ ಲ್ಯಾಪ್ಟಾಪ್ಸ್ ಇದನ್ನೆಲ್ಲ ನೋಡಿದ್ದೀರಾ ನೀವು. ಸೊ ಹೆಚ್ ಪಿ ದಟ್ ಈಸ್ ಹ್ಯಾವ್ಲೆಟ್ ಪ್ಯಾಕರ್ಡ್, ಹೆಚ್ ಪಿ ಲಾಂಗ್ ಫಾರ್ಮ್. ಈ ಕಂಪ್ನಿಯ ಉದ್ದೇಶ ಏನು ಅಂತ ನಾವು ನೋಡಿದಾಗ ವಿ ವಿಲ್ ಗೆಟ್ ದಿಸ್ ಲಿಸ್ಟ್. ಸೊ ಕಸ್ಟಮರ್ ಲಾಯಲ್ಟಿ ಅಂದರೆ ಕಸ್ಟಮರಿಗೆ ಲಾಯಲ್ ಆಗಿ ಉಳಿಯೋದು, ಕಸ್ಟಮರ್ ನಮ್ಮನ್ನು ನಂಬಿರ್ತಾರೆ, ಅವರಿಗೆ ಅವ್ರ ನಂಬಿಕೆನ ಉಳಿಸ್ಕೊಂಡು ಹೋಗೋದು, ಪ್ರಾಫಿಟ್ ಮಾಡೋದು, ಗ್ರೋತ್, ಮಾರ್ಕೆಟ್ ಲೀಡರ್ಶಿಪ್, ಮಾರ್ಕೆಟಲ್ಲೇ ತಂದು ಕೈ ದೊಡ್ಡದಿರಬೇಕು ಅಂತ ಹೇಳೋದು, ಲೀಡರ್ ಆಗಬೇಕು, ಮಾರ್ಕೆಟ್ ಲೀಡರ್ಶಿಪ್, ಕಮಿಟ್ಮೆಂಟ್ ಟು ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ಗೆ ಅವ್ರಿಗೆ ಹೇಳಿದ ಹಾಗೆ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋದು, ಕಂಪ್ನಿಯಲ್ಲಿ ಅವ್ರಿಗೆ ಬೇಕಾಗಿರೋ ಫೆಸಿಲಿಟೀಸನ್ನು ಕೊಡೋದು. ದೆನ್ ಲೀಡರ್ಶಿಪ್ ಕೆಪಬಿಲಿಟಿನ ಬಿಲ್ಡ್ ಮಾಡೋದು. ಒಂದು ಕಂಪ್ನಿ ಹೆಡ್ ಆಗಿದ್ದೀರಾ ಅಂತಂದರೆ ನೆಕ್ಸ್ಟ್ ಆ ಕಂಪ್ನಿಗೆ ಯಾರು ಹೆಡ್ ಆಗಬೇಕು ಅನ್ನೋದು ನಾವು ಆವಾಗಿಂದನೇ ಯೋಚನೆ ಮಾಡೋದು ಸ್ಟಾರ್ಟ್ ಮಾಡಿ ಆ ಕೆಪ್ಯಾಸಿಟಿ ಇದ್ದವರಿಗೆ ನಾವು ಬೆಳೆಸ್ತಾ ಹೋಗೋದು. ಅದು ಕೂಡ ಈ ಕಂಪ್ನಿಯ ಉದ್ದೇಶ ಆಗಿದೆ. ಹಾಗೆ ಗ್ಲೋಬಲ್ ಸಿಟಿಸನ್ಶಿಪ್. ಸೊ ನಾವು ವಿ ಆರ್ ಫಾಲೋಯಿಂಗ್ ದಿ ಕಾನ್ಸೆಪ್ಟ್ ಆಫ್ ಗ್ಲೋಬಲ್ ವಿಲೇಜ್. ಇಡೀ ಜಗತ್ತೇ ಒಂದೇ ಕುಟುಂಬ, ಒಂದೇ ಫ್ಯಾಮಿಲಿ ಅಂತ, ಅದು ವಾಸುದೇವ ಕುಟುಂಬಕಂ ಅಂತ ಏನು ಕಾನ್ಸೆಪ್ಟ್ ಹೇಳ್ತಾರೆ. ಸೊ ಅದೇ ರೀತಿ ಈ ಹೆಚ್ ಪಿ ಕಂಪ್ನಿಗೇನಿದೆ ಗ್ಲೋಬಲ್ ಸಿಟಿಸನ್ಶಿಪ್ ಪಡೆಯೋ ಉದ್ದೇಶ ಇದೆ. ಅಂದರೆ ಒಂದು ದೇಶಕ್ಕಷ್ಟೇ ನಾಗರಿಕ ಆಗಿ ಇರೋದಕ್ಕೆ ಸಾಧ್ಯ. ಬಟ್ ಇಲ್ಲೇನಿದೆ, ಈ ಪ್ರಾಡಕ್ಟ್ ಹೆಚ್ ಪಿ ಕಂಪ್ನಿ ಅನ್ನೋದು ಒಂದು ಗ್ಲೋಬಲ್, ಇಡೀ ಜಗತ್ತಿಗೆ ನಾಗರಿಕನಾಗಿ ಏನು ಸಿಟಿಸನ್ಶಿಪ್ ಅಂತ ಕರಿತೀವಿ, ಒನ್ ಲೀಡರ್, ಒನ್ ಪರ್ಸನ್ ಟು ದ ಹೋಲ್ ವರ್ಲ್ಡ್, ಟು ಅಚೀವ್ ದ್ಯಾಟ್ ಇಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಹೆಚ್ ಪಿ. ಸೊ ಇವನ್ನಿಷ್ಟು ನೋಡಿದಾಗ ಇಲ್ಲಿ ನಾವು ಹಿಂದೆ ಏನು ನೋಡಿದ್ವಿ ಇವು ಫಿಟ್ ಆಗುತ್ತೆ. ಸೊ ದಿಸ್ ಇಸ್ ದ ಬ್ರಾಡ್ ಕ್ಲಾಸಿಫಿಕೇಷನ್: ಪ್ರಾಫಿಟ್, ವೆಲ್ತ್, ಸೇಲ್ಸ್, ಗ್ರೋತ್, ಯುಟಿಲಿಟಿ. ಈ ಹೆಚ್ ಪಿದು ಏನಿದೆ ಇವು ಪರ್ಟಿಕ್ಯುಲರ್ ಇದೆ. ಸೊ ಇವಿಷ್ಟು ನಾವು ಈ 5 ಹೆಡ್ಡಲ್ಲಿ ನಾವು ಡಿವೈಡ್ ಮಾಡ್ಬೋದು. ಸೊ ಅಲ್ಟಿಮೇಟ್ಲಿ ದೇರ್ ಆರ್ 5 objectives. So in that main important objectives is profit maximization and wealth maximization, which we will be discussing in our further sessions. So thank you, and we'll continue it in the next video.